ಇವತ್ತು ಮಧ್ಯರಾತ್ರಿಯಿಂದಲೇ ಖಾಸಗಿ ಬಸ್ ದರ ಕೂಡ ದುಬಾರಿ ಆಗ್ತಾ ಇದೆ. ಖಾಸಗಿ ಬಸ್ ಟಿಕೆಟ್ ದರ 20% ನಿಂದ 30% ಏರಿಕೆ ಆಗ್ತಾ ಇದೆ ಇವತ್ತು ಮಧ್ಯರಾತ್ರಿಯಿಂದ. ಯಾಕಂದ್ರೆ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರು ಕೂಡ ಆ ರೇಟನ್ನು ಟಿಕೆಟ್ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ಎಲ್ಲ ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಖಾಸಗಿ ಬಸ್ ಟಿಕೆಟ್ ದರ ದುಬಾರಿ ಆಗ್ತಾ ಇದೆ. ಅದು ಕೂಡ 20% ನಿಂದ 30% ಏರಿಕೆ ಆಗೋದು. ಜನಸಾಮಾನ್ಯರಿಗೆ ಮತ್ತೊಂದು ಬರೆ, ದರ ಏರಿಕೆಯ ಬರೆ. ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಪ್ರಯಾಣಿಕರಿಗೆ ಖಾಸಗಿ ಬಸ್ ಮಾಲೀಕರು ಕೂಡ ಈಗ ಈ ದರ ಏರಿಕೆಯ ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ನಿರ್ಧಾರ ಮಾಡಿ ಆಗಿದೆ. ಇವತ್ತು ಮಧ್ಯರಾತ್ರಿಯಿಂದ ಈ ದರ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟಲಿದೆ. ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಸೊ ಹಾಗಾಗಿ ಸಹಜವಾಗಿ ಬಸ್ ಟಿಕೆಟ್ ದರವನ್ನು ಕೂಡ ಈಗ ಹೆಚ್ಚಳ ಮಾಡೋಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದು ಚೈನ್ ಲಿಂಕ್ ಥರ ಒಂದು ರೇಟ್ ಜಾಸ್ತಿ ಆದ ನಂತರದಲ್ಲಿ ಮತ್ತೊಂದು ರೇಟ್ ಜಾಸ್ತಿ ಆಗುತ್ತಾ ಇರೋದು. ಸೊ ಸಹಜವಾಗಿದು ಗ್ರಾಹಕರ ಮೇಲೆ, ಅಂದರೆ ಜನಸಾಮಾನ್ಯರ ಮೇಲೆ, ಪ್ರಯಾಣಿಕರ ಮೇಲೆ ಹೊರೆಯಾಗುತ್ತೆ. ಸಹಜವಾಗಿ ಖಾಸಗಿ ಬಸ್ ಪ್ರಯಾಣಿಕರಿಗೆ ಈ ಒಂದು ದರ ಏರಿಕೆಯ ಬಿಸಿ ತಟ್ಟಲಿದೆ. ಇವತ್ತು ರಾತ್ರಿಯಿಂದ ಶುರುವಾಗುತ್ತೆ. ಡೀಸೆಲ್ ಮತ್ತು ಪೆಟ್ರೋಲ್ ದರದ ಮೇಲೆ 2-3 ರೂಪಾಯಿ ಜಾಸ್ತಿ ಆಗಿದೆ. ಸೊ ಈ ಹೊರೆಯನ್ನು ಅವರು ಸಹಜವಾಗಿ ಪ್ರಯಾಣಿಕರ ಮೇಲೆ ಹಾಕಬೇಕಾಗತ್ತೆ. ಟಿಕೆಟ್ ದರವನ್ನು ಜಾಸ್ತಿ ಮಾಡೋದ್ರ ಮುಖಾಂತರವಾಗಿ ಅದನ್ನು ಸರಿದೂಗಿಸಬೇಕಾಗತ್ತೆ. ಸೊ ಅದನ್ನು ಮಾಡ್ತಾ ಇದ್ದಾರೆ ಖಾಸಗಿ ಮಾಲೀಕರು, ಬಸ್ ಮಾಲೀಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ, ದೊಡ್ಡ ಮಟ್ಟದಲ್ಲಿ ಶಾಕ್. ಇಂಥ ಸಂದರ್ಭದಲ್ಲಿ ಇದೀಗ ಖಾಸಗಿ ಬಸ್ ಮಾಲೀಕರು ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡೋದು ಆಲ್ರೆಡಿ ಈಗಾಗಲೇ ಜಾಸ್ತಿ ಆಗ್ತಾ ಇತ್ತು. ಪ್ರೈವೇಟ್ ಬಸ್ಗಳಲ್ಲಿ ನಾವು ನೋಡ್ತಾ ಹೋದ್ರೆ ಈ ಒಂದು ಬಸ್ನ ದರ ಇದೀಗ ಗ್ರಾಹಕರ ಮೇಲೆ ಯಾವ ರೀತಿಯಾಗಿ ಹೊರೆಯಾಗಿ ಪರಿಣಮಿಸ್ತಾ ಇದೆ, ಜೊತೆಗೆ ಖಾಸಗಿ ಬಸ್ ಮಾಲೀಕರು ಏನು ಹೇಳ್ತಾ ಇದ್ದಾರೆ, ಇದನ್ನು ಭರಿಸೋದಕ್ಕೆ ಈಗ ಆಗಲ್ಲ ಅನ್ನುವಂತಹ ಕಾರಣ ಕೊಡ್ತಾ ಇದ್ದಾರಾ, ಹೇಗೆ? ಇಲ್ಲ, ಖಂಡಿತ ನವಿತಾ. ಯಾಕಂದ್ರೆ ಈ ರೀತಿ ಪರಿಸ್ಥಿತಿ ಇರೋದು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆದ್ರೆ ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರದಿಂದ ಕೊಡುವಂತ ಸಾಕಷ್ಟು ತೆರಿಗೆಗಳಿದ್ದಾವೆ. ಆ ತೆರಿಗೆಗಳನ್ನೇನಾದ್ರೂ ಕಡಿಮೆ ಮಾಡಿದ್ರೆ ನಾವು ದರವನ್ನ ಕಡಿಮೆ ಮಾಡ್ಲಿಕ್ಕೆ ಮಾಡ್ಬೋದು. ಇಲ್ಲದೆ ಇದ್ರೆ ತೆರಿಗೆ ಏನೋ ದರವನ್ನ ಹೆಚ್ಚಳ ಮಾಡೋದು ಅನಿವಾರ್ಯ ಆಗತ್ತೆ. ಈ ಹಿನ್ನೆಲೆಯಲ್ಲಿ 20% 30% ಕೆಲ ಖಾಸಗಿ ಕಂಪನಿಗಳ ಮಾಲೀಕರೇನಿದ್ದಾರೆ ಅವರು ಇಂದಿನಿಂದಲೇ ನಿರ್ಧಾರವನ್ನ ತೆಗೆದುಕೊಂಡ್ರೆ, ಇನ್ನು ಕೆಲವರು 2-3 ದಿನಗಳ ನಂತರ ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ. 20% 30% ಹೆಚ್ಚಳ ಮಾಡೋದಂತೂ ಅನಿವಾರ್ಯ. ಇಲ್ಲದೆ ಹೋದ್ರೆ ನಾವು ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಅದು ಇಂದಿನಿಂದಲೇ ಕೆಲ ಬಸ್ಗಳಲ್ಲಿ ಇವತ್ತಿನಿಂದಲೇ ನಿರ್ಧಾರ ಮಾಡ್ಲಿದ್ದಾರೆ. ಇನ್ನು ಕೆಲ ಖಾಸಗಿ ಬಸ್ನವರು ಇನ್ನೊಂದು 2-3 ದಿನದವರೆಗೂ ಕೂಡ ವೇಟ್ ಮಾಡಿ ದರವನ್ನ ಹೆಚ್ಚಳ ಮಾಡೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಈ ಕುರಿತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ದರ ಹೆಚ್ಚಳ ಮಾಡೋದು ಅನಿವಾರ್ಯ, ಈಗ ಅದ್ರ ನಷ್ಟವನ್ನ ನಾವು ಸರಿದೂಗಿಸ್ಲಿಕ್ಕೆ ಆಗೋದಿಲ್ಲ. ಈ ಮೊದಲೇ ಶಕ್ತಿ ಯೋಜನೆಯಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸಾರಿಗೆ ಬಸ್ಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೆಲ್ಲರೂ ಕೂಡ ಪ್ರಯಾಣ ಮಾಡ್ತಿರೋದ್ರಿಂದ ಹಬ್ಬದ ಸಂದರ್ಭದಲ್ಲಿ ಮತ್ತು ವಾರದ ರಜೆ ದಿನಗಳೇನಿದಾವೆ ಈ ಸಂದರ್ಭದಲ್ಲಿ ಮಾತ್ರ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇನ್ನುಳಿದ ದಿನಗಳಲ್ಲಿ ಪ್ರಯಾಣಿಕರ ಸಂಖ್ಯೆನೂ ಕೂಡ ಹೆಚ್ಚಿರೋದಿಲ್ಲ. ಈ ಕಾರಣಕ್ಕಾಗಿ ಇವೆಲ್ಲವನ್ನೂ ಕೂಡ ಸರಿದೂಗಿಸ್ಬೇಕಾಗಿದೆ. ನಷ್ಟವನ್ನ ಸರಿದೂಗಿಸುವ ಹಿನ್ನೆಲೆಯಲ್ಲಿ ಇವತ್ತು ಅದರಲ್ಲೂ ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರನೂ ಕೂಡ ₹3.20 ಹೆಚ್ಚಳ ಮಾಡಿರೋ ಕಾರಣಕ್ಕಾಗಿ ಇವೆಲ್ಲವನ್ನು ಸರಿದೂಗಿಸುವ ಕಾರಣಕ್ಕಾಗಿ ನಾವು ದರ ಹೆಚ್ಚಳ ಮಾಡೋದು ಅನಿವಾರ್ಯ, ಬೇರೆ ಯಾವ ಮಾರ್ಗ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.